ಬ್ರಾಹ್ಮಣ ಸಮುದಾಯದ ಮೇಲೆ ಆಗಿರ್ತಕ್ಕಂಥ ಅವಮಾನ ಅಂತ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ನಾನು ಹೇಳ್ತೇನೆ. ಬೇರೆ ಧರ್ಮದವರ ಆಚರಣೆಯ ಮೇಲೆ ಈ ರೀತಿಯಾದಂತಹ ಏನಾದರೂ ತೊಂದರೆಗಳು, ಅವರ ಆಚರಣೆಗೆ ತೊಂದರೆಗಳಾಗಿದ್ದರೆ ಬಹುಶಃ ಆ ಕಾಲೇಜಿಗೆ ಇಷ್ಟೊತ್ತಿಗೆ ಬೆಂಕಿ ಹಚ್ಚಿಬಿಡ್ತಿದ್ರು ಏನೋ ಅಂತ ಅನಿಸ್ತದೆ. ಲವ್ ಜಿಹಾದ್ ನಡೀತಾ ಇದೆ, ಅದು ಕಣ್ಣಿದ್ದು ಕುರುಡಾಗಿ ಸರ್ಕಾರ ನಡ್ಕೊಳ್ತಾ ಇದೆ. ಸರ್, ಕಳೆದ ಬಾರಿ ಏನು CET ಪರೀಕ್ಷೆ ವಿಚಾರದಲ್ಲಿ ವಿದ್ಯಾರ್ಥಿಯೊಬ್ಬರ ಜನಿವಾರವನ್ನು ತೆಗೆಸಿರುವಂತಹ ಪ್ರಕರಣ ರಾಜ್ಯಾದ್ಯಂತ ಬ್ರಾಹ್ಮಣ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬಾರಿ ಕೂಡ ಇದೇ ರೀತಿಯಾದಂತಹ ಘಟನೆ ನಮ್ಮ ರಾಜ್ಯದಲ್ಲಿ ಕೂಡ ನಡೆದಿದೆ. ಮತ್ತೆ ಅದೇ ರೀತಿಯಾಗಿ ಆಕ್ರೋಶಗಳು ಕೂಡ ಕೇಳಿ ಬರ್ತಿದೆ. ಸರ್, ಈ ಬಾರಿ ಬ್ರಾಹ್ಮಣ ಸಮುದಾಯ ಇದನ್ನ ಯಾವ ರೀತಿಯಾಗಿ ಖಂಡಿಸುತ್ತೆ? ಮತ್ತೆ ಕಳೆದ ಬಾರಿ ಏನ್ ಘಟನೆ ನಡೆದಾಗ ಸರ್ಕಾರ ಕ್ರಮ ತೆಗೆದುಕೊಂಡಿದೀವಿ, ಇನ್ನು ಈ ರೀತಿಯಾದಂತಹ ಘಟನೆಗಳು ನಡೆಯಲ್ಲ ಅನ್ನುವಂತ ಮಾತನ್ನು ಹೇಳಿತ್ತು. ಆದ್ರೆ ಈ ಬಾರಿ ಮತ್ತೆ ಅದು ರಿಪೀಟ್ ಆಗಿದೆ. ಸರ್ ನೋಡಿ, ಇದಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಕಾರಣವಾಗಿದೆ. ಯಾಕೆ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಎಲ್ಲ ಧರ್ಮದವರ ಅವರವರ ಆಚರಣೆಗಳನ್ನು, ಧಾರ್ಮಿಕ ಪದ್ಧತಿಗಳನ್ನು ಆಚರಿಸಲಿಕ್ಕೆ ಸಂಪೂರ್ಣವಾದ ಹಕ್ಕನ್ನು ಕೊಟ್ಟಿದೆ. ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯವೂ ಸಹ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಹೋದ ವರ್ಷದ ಇದೇ ಕೇಸ್ನಲ್ಲಿ. ಆದರೆ ಹೋದ ವರ್ಷದ ಏನು ಕೇಸ್ ನಡೆದಿತ್ತು, ಮಾಂಗಲ್ಯ ತೆಗೆದಿದ್ರು, ಜನಿವಾರ ತೆಗೆದಿದ್ರು, ಅದನ್ನು ಕರ್ನಾಟಕ ಸರ್ಕಾರ ಸೀರಿಯಸ್ ಆಗಿ ಆ ಆರೋಪಿಗಳನ್ನು ಬಂಧಿಸಲಿಲ್ಲ. ಆ ಕಾಲೇಜು ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿರಲಿಲ್ಲ. ಹೋದ ವರ್ಷವೇ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಕ್ರಮ ಕೈಗೊಂಡಿದ್ದರೆ ಈ ವರ್ಷ ಆ ರೀತಿಯಾದಂತಹ ಘಟನೆ ನಡೀತಾ ಇರಲಿಲ್ಲ. ಪ್ರಾಯಶಃ ಇದು ಬ್ರಾಹ್ಮಣ ಸಮುದಾಯದ ಮೇಲೆ ಆಗಿರ್ತಕ್ಕಂಥ ಅವಮಾನ ಅಂತ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಸರ್ಕಾರ ಎಲ್ಲ ಧಾರ್ಮಿಕ ಭಾವನೆಗಳನ್ನು ರಕ್ಷಿಸುವಂಥ ದೊಡ್ಡ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಬಹುಶಃ ನನಗನ್ನಿಸುತ್ತೆ, ಬೇರೆ ಧರ್ಮದವರ ಆಚರಣೆಯ ಮೇಲೆ ಈ ರೀತಿಯಾದಂತಹ ಏನಾದರೂ ತೊಂದರೆಗಳು, ಅವರ ಆಚರಣೆಗೆ ತೊಂದರೆಗಳಾಗಿದ್ದರೆ ಬಹುಶಃ ಆ ಕಾಲೇಜಿಗೆ ಇಷ್ಟೊತ್ತಿಗೆ ಬೆಂಕಿ ಹಚ್ಚಿಬಿಡ್ತಿದ್ರು ಏನೋ ಅಂತ ಅನಿಸ್ತದೆ. ಯಾಕೆಂದರೆ ನಾವು ಹಿಂದೂಗಳು, ನಾವು ಬಹಳ ತಾಳ್ಮೆಯಿಂದ ಇರ್ತೇವೆ. ಈ ರೀತಿಯಾದಂಥ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ನಾವಿದನ್ನು ವಿರೋಧಿಸ್ತೇವೆ, ಪ್ರತಿಭಟಿಸ್ತೇವೆ. ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೂ ಸಹ ಒಂದು ಕಂಪ್ಲೇಂಟನ್ನು ಕೊಟ್ಟಿದೆ. ಸನ್ಮಾನ್ಯ ಸಂಸದರಾದಂತಹ ತೇಜಸ್ವಿ ಸೂರ್ಯರವರು ನಿನ್ನೆ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. 3 ಜನಕ್ಕೆ FIR ಆಗಿದೆ ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಆದರೆ ನಮ್ಮ ವಿಚಾರ ಇದೆ, ಆ ಕೃಪಾನಿಧಿ ಕಾಲೇಜಿನ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅವ್ರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮುಖಾಂತರವಾಗಿ ಒತ್ತಾಯಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಬ್ರಾಹ್ಮಣರನ್ನೇ ಗುರಿಯಾಗಿಟ್ಕೊಂಡು ಕೆಲವೊಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಈ ರೀತಿಯಾದಂತಹ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸರ್ಕಾರವೂ ಸಹ ಅವರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಕಾಣುತ್ತೆ. ಪ್ರೋತ್ಸಾಹ ಯಾಕೆ ಕೊಡ್ತಾ ಇದೆ ಅಂದರೆ, ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಎಲ್ಲಿ ಕೊಡಲಿಲ್ಲ, ಅಲ್ಲಿಗೆ ಪರೋಕ್ಷವಾಗಿ ಅವರಿಗೆ ಸಹಕಾರ ಕೊಟ್ಟಂತಹ ನಮಗೆ ಭಾಸವಾಗ್ತಾ ಇದೆ. ನೋಡಿ, ಈಗಾಗಲೇ ಲವ್ ಜಿಹಾದ್ ನಡೀತಾ ಇದೆ. ಅದು ಕಣ್ಣಿದ್ದು ಕುರುಡಾಗಿ ಸರ್ಕಾರ ನಡ್ಕೊಳ್ತಾ ಇದೆ. ಲವ್ ಜಿಹಾದ್ ಇದ್ರೂ ಸಹ ಅದ್ರ ಜೊತೆಗೆ ಕಾರ್ಪೊರೇಟ್ ಜಿಹಾದ್ ನಡೀತಾ ಇದೆ. ಮೊನ್ನೆ ಎಲ್ಲ ನಾವು ಮಾಧ್ಯಮದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕಾರ್ಪೊರೇಟ್ ಜಿಹಾದನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಈಗ ಎಜುಕೇಷನ್ ಜಿಹಾದ್ ನಡೀತಾ ಇದೆಯೇನೋ ಅಂತ ಅನ್ನಿಸ್ತದೆ. ಯಾಕೆಂತಂದರೆ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲೂ ಶಾಲೆಗೆ ಹೋಗೋ ಮಕ್ಕಳು ಕುಂಕುಮ ಇಡಬಾರ್ದು, ಬಳೆ ಹಾಕಬಾರ್ದು, ಹೂ ಮುಡಿಬಾರ್ದು ಅನ್ನುವಂಥದ್ದು ಎಲ್ಲೂ ಸಹ ಸಂವಿಧಾನದಲ್ಲಾಗಲಿ ಕಾನೂನು ಚೌಕಟ್ಟಿನಲ್ಲಿಲ್ಲ. ಆದರೆ ಈಗಾಗಲೇ ಎಷ್ಟೋ ಶಾಲೆಗಳಲ್ಲಿ ಕುಂಕುಮ ಇಡುವ ಹಾಗಿಲ್ಲ, ಹೂ ಮುಡಿಯೋ ಹಾಗಿಲ್ಲ, ಬಳೆ ಇಡುವ ಹಾಗಿಲ್ಲ, ಈ ರೀತಿಯಾದಂಥ ಪದ್ಧತಿಗಳನ್ನು ಅನಧಿಕೃತವಾಗಿ ಅವರು ಜಾರಿ ಮಾಡಿಬಿಟ್ಟಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ. ಅದನ್ನು ನಾವು ಮೊದಲು ಖಂಡಿಸ್ತೇವೆ. ಯಾಕೆಂದರೆ ಬೆಳೆಯುವ ಮಕ್ಕಳಲ್ಲೇ ನಮ್ಮ ಧಾರ್ಮಿಕ ಪದ್ಧತಿಗೆ ಇವರು ಮೊಟಕುಗೊಳಿಸಿದರೆ ಅವರು ಮುಂದೆ ಯಾವ ರೀತಿಯಾಗಿ ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೆ ಆಗ್ತದೆ? ಅದು ಸಹ ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ, ಪಿತೂರಿ ನಡೀತಾ ಇದೆ. ನಮ್ಮ ಧಾರ್ಮಿಕ ಭಾವನೆಯನ್ನು ಮಕ್ಕಳಿಂದನೇ ದೂರ ಇಡುವಂಥ ವ್ಯವಸ್ಥೆ, ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಅಸ್ಮಿತೆ, ನಮ್ಮ ಜನಿವಾರ. ಯಾಕೆಂದರೆ ಮಾಂಗಲ್ಯ ಧಾರಣೆ, ಜನಿವಾರ ಧಾರಣೆ, ಲಿಂಗ ಧಾರಣೆ ಇದೆಲ್ಲವೂ ನಮ್ಮ ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ವರ್ಗದವರ ಒಂದು ಧಾರ್ಮಿಕ ಬಹಳ ಭಕ್ತಿಯುತವಾದಂಥ ಆಚರಣೆ. ನನಗನ್ನಿಸ್ತದೆ, ಶರ್ಟಿನ ಒಳಗಿರುವ ಜನಿವಾರದಿಂದ ಪರೀಕ್ಷೆ ಬರಲಿಕ್ಕೆ ಆ ಮಗುವಿಗೆ ಯಾವ ರೀತಿಯಾದಂತಹ ಕಾನೂನಿನಲ್ಲಿ ತೊಡಕಾಗ್ತದೆ ಅಥವಾ ಅದರಲ್ಲಿ ಯಾವ ರೀತಿ ಕಾನೂನು ಇವರು ಅಳವಡಿಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ. CET ಪರೀಕ್ಷಾ ಮಂಡಳಿ ಹೊರಡಿಸಿರ್ತಕ್ಕಂತಹ ಈ ಒಂದು ಪರೀಕ್ಷೆಯ ಮಾನದಂಡ ಇಲ್ಲೇ ಅದರಲ್ಲೂ ಸಹ ಬರೆದಿದ್ದಾರೆ, ಮಾಂಗಲ್ಯವನ್ನು ಧಾರಣೆ ಮಾಡ್ಬೋದು, ಮಾಂಗಲ್ಯವನ್ನು ಬಿಟ್ಟು ಬೇರೆ ಆಭರಣಗಳನ್ನು ಧಾರಣೆ ಮಾಡಬೇಡಿ ಅಂತ ಅದ್ರಲ್ಲಿ ಬರೆದಿದ್ದಾರೆ. ಅದು ಸರಿ ಇದೆ, ಒಪ್ಪುವಂಥ ವಿಚಾರ. ಆದರೆ ಜನಿವಾರವನ್ನು ಧಾರಣೆ ಮಾಡಬೇಡಿ, ಕೈಗೆ ದಾರವನ್ನು ಕಟ್ಕೊಳ್ಬೇಡಿ ಅನ್ನುವಂಥದ್ದು ಎಲ್ಲೂ ಸಹ ಆ ಪರೀಕ್ಷಾ ಸರ್ಕಾರದ ಮಾನದಂಡದಲ್ಲೇ ಇಲ್ಲ. ಆದರೂ ಸಹ ಕೆಲವು ಶಿಕ್ಷಣ ಸಂಸ್ಥೆಯವರು
ಹಿಂದೂ ವಿರೋಧಿ ಶಿಕ್ಷಣ ಸಂಸ್ಥೆಯವರು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ವಿರೋಧಿಸಿದೆ. ಎಲ್ಲ ಹಿಂದೂ ಪರ ಸಂಘಟನೆಗಳು, ಎಲ್ಲ ಬ್ರಾಹ್ಮಣ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಸಹ ಇದನ್ನು ಒಕ್ಕಲಿನಿಂದ ವಿರೋಧಿಸ್ತಾ ಇದ್ದಾವೆ. ಇದನ್ನು ನಾನು ವಿನಂತಿ ಮಾಡ್ತೇನೆ, ನಮ್ಮ ಶಾಸಕರೇನಿದ್ದಾರೆ ಇದನ್ನು ಮುಂದಿನ ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿ ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಕಟ್ಟುನಿಟ್ಟಿನ ಒಂದು ಕಾನೂನು ಚೌಕಟ್ಟನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಈ ಮೂಲಕ ಇಡೀ ಬ್ರಾಹ್ಮಣ ಸಮಾಜದ ಪರವಾಗಿ ಒತ್ತಾಯಿಸ್ತಾ ಇದ್ದೆ. ಸರ್, ಇವಾಗೇನು ಪ್ರತಿ ವರ್ಷ ಈ ರೀತಿಯಾದಂತಹ ದುರ್ಘಟನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಇದರಿಂದ ಎಲ್ಲೊಂದ್ ಕಡೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಅದು ಪರಿಣಾಮ ಬೀರ್ತಾ ಇಲ್ವಾ ಅಂತ. ಯಾಕೆಂದ್ರೆ ವಿದ್ಯಾರ್ಥಿಗಳು ಓದಿಗೋಸ್ಕರ ಶಾಲಾ ಕಾಲೇಜುಗಳಿಗೆ ಸೇರ್ತಾರೆ. ಅಲ್ಲೇನೊಂದು ಇವರು ಧಾರ್ಮಿಕ ವಿಚಾರಕ್ಕೆ ಧಕ್ಕೆ ಬಂದಾಗ ಅವರು ಮಾನಸಿಕವಾಗಿ ಇದರಿಂದ ಕುಗ್ಗಲ್ವಾ? ಮತ್ತೆ ಅವರಿಗೆ ಈಗ CET-ಯಲ್ಲಿ ಅವರು ಬರ್ದಿರೋದಕ್ಕೆ ಈಗ ಪರೀಕ್ಷೆಗೆ ಕೂರ್ಸಲ್ಲ ಅನ್ನೋದಕ್ಕೆ ಇದ್ರ ಬಗ್ಗೆ ಏನಾದರೂ ನೀವು ಕ್ರಮ ತಗೊಳ್ಬೇಕು ಅಂತ ಒತ್ತಾಯಿಸ್ತೀರಾ ಸರ್? 4 ಜನ ವಿದ್ಯಾರ್ಥಿಗಳಿಗೆ ನಿನ್ನೆ ಈ ರೀತಿಯಾಗಿ ಜನಿವಾರ ತೆಗೆದಂಥ ಏನು ಪ್ರಕರಣ ಆಗಿದೆ, ಆ ಮಕ್ಕಳನ್ನು ನಾವು ನೇರವಾಗಿ ಮಾತಾಡಿಸಿದ್ವಿ. ಅವರು ಖಂಡಿತವಾಗಿ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದಾರೆ. ಅವರು ಈ CET ಎಕ್ಸಾಮ್ ಬರೀಬೇಕಾದ್ರೆ ಸುಮಾರು 2 ವರ್ಷದ ಕಠಿಣ ಪರಿಶ್ರಮವನ್ನು ಪಟ್ಟಿರ್ತಾರೆ. CET ರ್ಯಾಂಕ್ಗಳೇ ಕಮ್ಮಿ ಬರ್ಬೋದು ಅನ್ನುವಂಥ ಒಂದು ಭಯದ ವಾತಾವರಣದಲ್ಲಿದ್ದಾರೆ. ತುಂಬ ದುಃಖದಲ್ಲಿದ್ದಾರೆ ಮಕ್ಕಳು. ಯಾಕೆಂದರೆ CET ರ್ಯಾಂಕ್ ಬರಬೇಕು ಅಂತೇಳಿ ತುಂಬ ಶ್ರಮವಹಿಸಿ, ಹಗಲು ರಾತ್ರಿ ಶ್ರಮವಹಿಸಿ ಓದಿರ್ತಾರೆ. CET ರ್ಯಾಂಕೇ ತುಂಬ ಕಮ್ಮಿ ಬರುವಂತಹ ಒಂದು ಸಂದರ್ಭ ಇದರಿಂದ ಒದಗಿ ಬಂದಿದೆ. ಆದ್ದರಿಂದ ನಾನು ಸರ್ಕಾರದ ಮೇಲೆ, ಶಿಕ್ಷಣ ಇಲಾಖೆಯನ್ನು ವಿನಂತಿ ಮಾಡ್ತೇನೆ, ಈ 4 ಮಕ್ಕಳಿಗೆ ಏನು ಈ ರೀತಿ ತೊಂದರೆ ಆಗಿದೆ ಅವರಿಗೆ ಮುಂದಿನ ದಿನಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಆ 4 ಜನ ಮಕ್ಕಳಿಗೂ ಸಹ ಗ್ರೇಸ್ ಮಾರ್ಕ್ಸ್ ಕೊಡುವುದರ ಮುಖಾಂತರವಾಗಿ ಅವರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಒಂದು ಉತ್ತರವನ್ನು ಸರ್ಕಾರ ಕೊಡಬೇಕು ಅಂತ ಕೇಳ್ತಾ, ಇದರಿಂದ ಈಗಾಗಲೇ ಎಷ್ಟೋ ಜನ ಮಕ್ಕಳು ಭಯದ ವಾತಾವರಣದಲ್ಲಿದ್ದಾರೆ. ಏನು ಮುಂದಿನ ದಿನಗಳಲ್ಲಿ ನಾವು CET ಬರಬೇಕಾದ್ರೆ ಜನಿವಾರ ತೆಗಿಬೇಕಾಗತ್ತಾ? ಯಾಕೆಂದರೆ ಜನಿವಾರ ಅಂತ ಹೇಳೋದು ನಮ್ಮ ಧಾರ್ಮಿಕ ಅಸ್ಮಿತೆ. ಕೆಲವು ಮಕ್ಕಳು ಮಾತಾಡ್ತಾರೆ, ನಾವು ಜನಿವಾರ ತೆಗೆಯೋದಾದರೆ ನಮಗೆ CET-ನೇ ಬೇಡ ಅಂತ ಹೇಳಿ. ಯಾಕೆಂದರೆ ನಮಗೆ ಧಾರ್ಮಿಕ ನಂಬಿಕೆ ಮೇಲೆ ಮಕ್ಕಳಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇದೆ. ಆದ್ದರಿಂದ ಇದಕ್ಕೆ ಕಠಿಣವಾದಂತಹ ಕಾನೂನನ್ನು ಮಾಡಬೇಕು. ಮತ್ತು ಇದರ ಸಂಬಂಧಪಟ್ಟಂಥ ಸಚಿವರು ಇದಕ್ಕೆ ನೇರವಾದ ಉತ್ತರವನ್ನು ಕೊಟ್ಟು ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ನೇರವಾಗಿ ಮತ್ತೊಮ್ಮೆ ವಿನಂತಿ ಮಾಡುತ್ತೇನೆ, ಈ 4 ಜನ ಮಕ್ಕಳಿಗೂ ಗ್ರೇಸ್ ಮಾರ್ಕನ್ನು ಕೊಡಬೇಕು ಅಂತ ಸರ್ಕಾರವನ್ನು ಕೇಳ್ಕೊಳ್ತೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.